ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಅದಕ್ಕೆಲ್ಲ ಇರೋದು ಒಂದೇ ಪರಿಹಾರ, ಸರ್ವಶತ್ರು ವಿನಾಶಕ ವ್ರತ. ಈ ವ್ರತವನ್ನು ಮಾಡಿಬಿಟ್ರೆ ನಮ್ಮ ಶತ್ರುಗಳು ಎಷ್ಟೇ ಬಲಿಷ್ಠವಾಗಿದ್ರೂ ಸಹ ನಮ್ಮ ಮುಂದೆ ಬಂದು ಸೋತು ಶರಣಾಗಲೇಬೇಕು. ಓ, ಇದಕ್ಕೆ ನಾ ರಾತ್ರಿ ಎಲ್ಲ ಎಚ್ಚರ ಇದ್ದಿದ್ದು. ನಮ್ಮಮ್ಮ ಎಲ್ಲ ತಯಾರಿ ನಡೆಸ್ತಾ ಇದ್ದಿದ್ದು. ಯಾವತ್ತಾದ್ರೂ ನಮ್ಮಮ್ಮ ನನಗೋಸ್ಕರ ಈ ಥರ ಪೂಜೆ ಮಾಡಿಸಿದಾಳ? ಯಾರ್ಯಾರಿಗೋ ಮಾಡಿಸ್ತಾಳೆ. ಶತ್ರುಗಳು ಎಲ್ಲಿದ್ದಾರೆ ಅಂತಂದ್ರೆ ಮನೇಲೇ ಇದ್ದಾರೆ ಅಂದಾಗಾಯ್ತು. ನೀವಿಬ್ರು ಎಷ್ಟು ಅಚ್ಚುಕಟ್ಟಾಗಿ ಭಕ್ತಿಯಿಂದ ವ್ರತ ಮಾಡ್ತಿರೋ ಅಷ್ಟೇ ಫಲ ಸಿಗುತ್ತೆ ನಿಮಗೆ. ಕೇಳಿಸ್ಕೊಂಡ್ರ ಇಬ್ರು? ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವ ದೋಷನೂ ಇಲ್ದೆ ಸರಿಯಾಗಿ ಭಯ ಭಕ್ತಿಯಿಂದ ಪೂಜೆ ಮಾಡಿ. ದೇವ್ರು ಒಳ್ಳೇದ್ ಮಾಡ್ತಾನೆ. ದೇವ್ರು ಯಾವಾಗ್ಲೂ ಪರೀಕ್ಷೆ ಮಾಡ್ತಾನೆ ವಿನಃ ಯಾರನ್ನೂ ಕೈ ಬಿಡಲ್ಲ. ನಮ್ಗೆ ದೇವ್ರ ಮೇಲೆ ನಂಬಿಕೆ ಇರ್ಬೇಕು ಅಷ್ಟೇ. ಪೂರ್ವತೋ ಯೇಸ್ಮಿನ್ ವಿಶೇಷಣ ವಿಶಿಷ್ಟ ಇದು ಕಾರ್ತೀಕ ಮಾಸೆ ಬಹುಳ ಪಕ್ಷೆ ಅಸ್ಮಿನ್ ವಾಸರೆ. ಅಜ್ಜಿ, ಸುಲೋಚನಾ ಅಮ್ಮ ಮತ್ತೆ ಪ್ರಭಾವತಿ ಅತ್ತೆ ಕಾಣಿಸ್ತಿಲ್ಲ. ಈ ವ್ರತ ನೀವಿಬ್ರು ಮಾತ್ರ ಅಲ್ಲ, ನಿಮ್ಮಿಬ್ರು ತಾಯಿ ಸ್ಥಾನದಲ್ಲಿರೋ ಸುಲೋಚನಾ, ಪ್ರಭಾ ಕೂಡ ವ್ರತ ಮಾಡ್ತಾ ಇದ್ದಾರೆ. ಏನು? ಅವರಿಬ್ರು ಏನ್ ವ್ರತ ಮಾಡ್ತಿದ್ದಾರೆ? ದೀಪಾರಾಧನೆಯಿಂದ ಹಿಡಿದು ನೀವೆಲ್ಲ ವ್ರತ ಮಾಡಿ ಮುಗಿಸೋವರೆಗೂ ಅವರಿಬ್ರು ದೇವ್ರ ಮುಂದೆ ಕೂತು ಒಂದ್ ಹನಿ ನೀರು ಕುಡಿದ ಹಾಗೆ ಉಪವಾಸ ವ್ರತ ಮಾಡ್ತಾ ಇದ್ದಾರೆ.